ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ನಿಮ್ಮೆಲ್ಲರಿಗೂ ಪ್ರಿಯಾನಂದಿನಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿನ ನಾವು PC ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ಹಾಗೇನೆ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅನ್ನೋದನ್ನ ನಾವೇನೆ ಒಂದು ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ತಾ ಬಂದ್ರೆ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಪ್ರಿಪೇರ್ ಆಗಿದ್ದೀವಿ, ಇನ್ನು ಎಷ್ಟು ಭಾಗ ನಾವು ಓದಬೇಕು ಅನ್ನೋದು. ಹಾಗಾಗಿ ಒಂದು 2019 non-HK ಸಿವಿಲ್ PC ಕ್ವಶನ್ ಪೇಪರ್ ಅನ್ನ ಇವತ್ತು ಅನಲೈಸ್ ಮಾಡೋಣ. ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀವು ಪ್ರಿಪೇರ್ ಆಗಿದ್ದೀರಾ, ಮುಂದೆ ಇನ್ನು ಯಾವ ಭಾಗದಲ್ಲಿ ಹೆಚ್ಚು ಒತ್ತು ಕೊಟ್ಟು ನಾವು ಓದಬೇಕು ಅನ್ನೋದು. ಹಾಗಾದ್ರೆ ಬನ್ನಿ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫಸ್ಟ್ ಕ್ವಶನ್, ಬಿರ್ಜು ಮಹಾರಾಜರ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ಕೇಳಿದ್ದಾರೆ. ಬಿರ್ಜು ಮಹಾರಾಜ್ ಅವರ ಬಗ್ಗೆ ಸಂತೂರ್ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸಂತೂರ್ನ ನಿಷ್ಠಾಂತ, ಬಿ ಮೃದಂಗಂ ಮೈಸ್ಟ್ರೋ, ಸಿ ಕಥಕ್ ನರ್ತಕ, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಬಿರ್ಜು ಮಹಾರಾಜ್ ಅವರು 2019 ಒಂದು ಇದರಲ್ಲಿ ಅವ್ರ ಡೆತ್ ಆಯ್ತು. ಆ ಒಂದು ಕರೆಂಟ್ ಇವೆಂಟ್ಸ್ ಸಂಬಂಧಪಟ್ಟಂತೆ ಇದನ್ನ ಕೇಳಿದ್ದಾರೆ. ಬಿರ್ಜು ಮಹಾರಾಜ್ ಅವರು ಮೂಲತಃವಾಗಿ ಅವರು ಕಥಕ್ ನರ್ತಕ ಆಗಿದ್ರು. ಇವರು ಬಿರ್ಜು ಮೋಹನ್ ದಾಸ್ ಮಿಶ್ರಾ ಅಂತ ಇವ್ರ ನಿಜ ಪಂಡಿತ್ ಬಿರ್ಜು ಮೋಹನ್ ನಾಥ್ ಮಿಶ್ರಾ ಅನ್ನೋದು ಇವ್ರ ನಿಜವಾದ ಹೆಸರು. ಇವರಿಗೆ ಬಿರ್ಜು ಮಹಾರಾಜ್ ಅಂತ ಇದ್ರ ಹೆಸರಿಂದ ಕರೀತಾ ಇದ್ರು. ಇವರು ಮೂಲತಃ ಲಕ್ನೋ ಕಲ್ಕಾ ಅಂತ ಒಂದು ನೃತ್ಯ ಶೈಲಿ, ಇದು ಕಥಕ್ ನೃತ್ಯನ ಲಕ್ನೋದಲ್ಲಿ ಲಕ್ನೋ ಕಲ್ಕಾ ಅಂತ ಕರೀತಾರೆ. ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಶಿಷ್ಟ ನೃತ್ಯ ಆಗಿದೆ. ಇದರ ಒಂದು ಪರಿಣಿತತೆಯನ್ನು ಬಿರ್ಜು ಮಹಾರಾಜ್ ಅವರು ಹೊಂದಿದ್ರು. ಇವರು ಹಲವಾರು ಹಿಂದಿ ಮೂವಿಗಳಲ್ಲಿ ಕೊರಿಯೋಗ್ರಫಿನೂ ಮಾಡಿದ್ದಾರೆ. ಆ ಒಂದು ಕೊರಿಯೋಗ್ರಫಿಗೆ ಪದ್ಮ ವಿಭೂಷಣ ಆಗಿರ್ಬೋದು, ಕಾಳಿದಾಸ ಸನ್ಮಾನ್ ಪ್ರಶಸ್ತಿ ಕೂಡ ಬಂದಿದೆ. 1986 ಅಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇದಿಷ್ಟು ಬಿರ್ಜು ಮಹಾರಾಜ್ ಅವರ ಬಗ್ಗೆ. ಹಾಗೇನೆ ಸಂತೂರ್ನ ನಿಷ್ಠಾಂತ, ಮೃದಂಗಂ, ಮೈಸ್ಟ್ರೋ ಇವೆಲ್ಲ ಸಂಗೀತದ ವಾದ್ಯಗಳಾಗಿದ್ದಾವೆ. ಸೆಕೆಂಡ್ ಒಂದನೇ ಕ್ವಶನ್ಗೆ ಆನ್ಸರ್ ಯಾವ್ದಾಗುತ್ತೆ ಇಲ್ಲಿ? ಕಥಕ್ ನರ್ತಕ ಆಗಿದ್ರು ಬಿರ್ಜು ಮಹಾರಾಜ್. ಎರಡನೇ ಪ್ರಶ್ನೆ, ಅಕ್ಷಾಂಶದ ಅಥವಾ ಲ್ಯಾಟಿಟ್ಯೂಡ್ ಅಂತ ಏನ್ ಕರಿತೀವಲ್ಲ, ಪ್ರತಿ 1 ಡಿಗ್ರಿ ಇದಕ್ಕೆ ಸಮಾನ ಆಗಿರುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ 101 ಕಿಲೋಮೀಟರ್, 120 ಕಿಲೋಮೀಟರ್, 111 ಕಿಲೋಮೀಟರ್ ಹಾಗೆ 150 ಕಿಲೋಮೀಟರ್. ಆನ್ಸರ್ ಬಂದ್ಬಿಟ್ಟು 111 ಕಿಲೋಮೀಟರ್. ಅಕ್ಷಾಂಶ ನಾವು ಯಾವುದೇ ಒಂದು ಕ್ವಶನ್ ಪೇಪರ್ ಅನ್ನು ಬಿಡಿಸ್ತೀವಿ ಅಂದ್ರೆ ಒಂದು ಕ್ವಶನ್ಗೆ ಆನ್ಸರ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಮಾರ್ಕ್ ಮಾಡ್ತೀವಿ. ಇಷ್ಟೇ ಕ್ವಶನ್ ಪೇಪರ್ ಅನಲೈಸ್ ಅಂತ ಮಾಡ್ಬಿಡ್ತೀವಿ. ಬಟ್ ಈ ರೀತಿ ನಾವು ಕ್ವಶನ್ ಪೇಪರ್ ಅನ್ನು ಒಂದು ಕೈಯಲ್ಲಿ ಇಟ್ಕೊಂಡ್ವಿ ಅಂದ್ರೆ ಈ ರೀತಿ ಮಾಡಬಾರ್ದು. ಆಕ್ಚುಲಿ ನಾವು ಒಂದು ಕ್ವಶನ್ ಅನ್ನ ನೋಡಿದಾಗ ಅದು ಹಿಂದೆ ಅಥವಾ ಈಗ ಒಂದು ಕಥಕ್ ನರ್ತಕ ಬಿರ್ಜು ಮಹಾರಾಜ್ ಅವರ ಬಗ್ಗೆ ನೋಡಿದ್ವಿ. ಆ ಒಂದು ಟೈಮ್ ಆಗಿತ್ತು 2019 ಅಲ್ಲಿ. ಈಗ 2020-21 ಅಲ್ಲಿ ಏನ್ ಕರೆಂಟ್ ನ್ಯೂಸ್ ಇದೆ ಅಂತ ನೋಡ್ಕೋಬೇಕು. ಬಿರ್ಜು ಮಹಾರಾಜ್ ಬಗ್ಗೆ ಇಲ್ಲಿ ಸಾಹಿತ್ಯ ಅಥವಾ ಕಲೆಗೆ ಸಂಬಂಧಪಟ್ಟಂಗೆ ಕೇಳಿದಾರೆ ಅಂದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ನಿಧನರಾದ್ರು. ಅವ್ರ ಬಗ್ಗೆ ಕೇಳ್ಬೋದು. ಅವರಿಗೆ ಅವರ ಒಂದು ಕೃತಿಗಳು ಯಾವುದು ಅಥವಾ ಅವರ ಒಂದು ಆತ್ಮ ಕೃತಿ ಯಾವುದು ಅಂತೆಲ್ಲ ಕೇಳ್ಬೋದು. ಅದ್ರ ಸಂಬಂಧಪಟ್ಟಂತೆ ಆಲ್ರೆಡಿ ನನ್ನ ಒಂದು ಚಾನಲ್ ಅಲ್ಲಿ ವಿಡಿಯೋ ಇದೆ, ಡಾಕ್ಟರ್ ಸಿದ್ಧಲಿಂಗಯ್ಯನವರಿಗೆ ಟ್ರಿಬ್ಯೂಟ್ ಅಂತ. ಅದನ್ನ ನೀವು ನೋಡಿದ್ರೆ ಅವರ ಬಗ್ಗೆ ತಿಳಿಯುತ್ತೆ. ಒಂದು ಕ್ವಶನ್ ನಂತರ ಅವ್ರ ಬಗ್ಗೆ ಗ್ಯಾರಂಟಿ ಇದ್ದೇ ಇರುತ್ತೆ, ಡಾಕ್ಟರ್ ಸಿದ್ಧಲಿಂಗಯ್ಯನವರ ಬಗ್ಗೆ. ಅವರ ಊರು ಕೇರಿ ಅನ್ನೋದೇನು ಚರಿತ್ರೆ ಆತ್ಮಕಥೆ ಏನ್ ಬಂದಿದೆ ಅಲ್ಲ, ಅದನ್ನ ತುಂಬಾ ಎಕ್ಸಾಮ್ಸ್ ಗಳಲ್ಲೂ ಕೇಳಿದ್ದಾರೆ. ಆ ರೀತಿ ನಾವು ಕರೆಂಟ್ ಇವೆಂಟ್ಸ್ ಇದ್ದಿರ್ತಕ್ಕಂಥ ಕ್ವಶನ್ ಅನ್ನ 2019 ಅಲ್ಲಿ ಬಂದದ್ದನ್ನ ಈ 2020-21 ಅಲ್ಲಿ ಏನ್ ಕರೆಂಟ್ ನ್ಯೂಸ್ ಇದೆ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಮಾಡ್ಕೊಂಡು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಓದ್ತಾ ಹೋದ್ರೆ ಈಸಿ ಆಗುತ್ತೆ. ನಾವೇ ಅನಲೈಸ್ ಮಾಡ್ಬೋದು. ಈ ತರ ಪ್ರಶ್ನೆಗಳು ಬರಬಹುದು ಅಂತ. ಹಾಗಾಗಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಬಗ್ಗೆ ಓದ್ಕೊಡ್ರಿ. ಹಾಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕಲೆ ಮತ್ತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಇವೆಂಟ್ಸ್ ಇತ್ತು ಅಂತಂದ್ರೆ ಅದನ್ನು ನೀವು ನೋಡ್ಕೋಬಹುದು. ನೆಕ್ಸ್ಟ್ ಅಕ್ಷಾಂಶದ ಬಗ್ಗೆ ನಾವಿಲ್ಲಿ ನೋಡ್ಕೋಬೇಕಂತಂದ್ರೆ ಅಕ್ಷಾಂಶದ ಪ್ರತಿ 1 ಡಿಗ್ರಿ 111 ಕಿಲೋಮೀಟರ್ಗೆ ಸಮವಾಗಿರುತ್ತಂತ ಇಲ್ಲಿ ಆನ್ಸರ್ ಇದೆ. ಅಕ್ಷಾಂಶ ಅಂದ್ರೇನು, ರೇಖಾಂಶ ಅಂದ್ರೇನು ಅಂತ ನಾವು ಒಂದು ನೋಡೋದಾದ್ರೆ, ಅಕ್ಷಾಂಶ ಅಂದ್ರೆ
ಇವು ನಮ್ಮ ಒಂದು ಜಿಯೋಗ್ರಫಿಯಲ್ಲಿ ಬರ್ತಕ್ಕಂಥ ಮೂಲ ಪರಿಕಲ್ಪನೆಗಳು, ಅಕ್ಷಾಂಶಗಳು ಮತ್ತೆ ರೇಖಾಂಶಗಳು. ಒಂದು ಸ್ಥಳದ ನಿರ್ದಿಷ್ಟ ಅಂತರ, ದಿಕ್ಕು ಮತ್ತು ಅದರ ಸ್ಥಾನವನ್ನು ನಾವು ತಿಳ್ಕೋಬೇಕು ಅಂತಂದ್ರೆ ಪೂರ್ವ ಮತ್ತು ಪಶ್ಚಿಮ ಅಭಿಮುಖವಾಗಿ ಎಳೆದಿರ್ತಕ್ಕಂಥ ರೇಖೆಗಳನ್ನ ನಾವು, ಕಾಲ್ಪನಿಕ ರೇಖೆಗಳನ್ನ ನಾವೇನಂತ ಕರಿತೀವಿ? ಅಕ್ಷಾಂಶಗಳು ಅಂತ ಕರಿತೀವಿ. ಸೊ ಈ ಅಕ್ಷಾಂಶಗಳನ್ನ ನಾವು ಕೆಲವೊಂದು ನಿರ್ದಿಷ್ಟ ಸ್ಥಾನ ಮತ್ತು ಅಂತರಗಳ ದಿಕ್ಕನ್ನು ತಿಳಿಯೋದಕ್ಕೋಸ್ಕರ ನಾವು ಕೆಲವೊಂದು ಹೆಸರುಗಳಿಂದ ಸುಸ್ತಾ ಬರ್ತಾ ಇದೀವಿ. 0 ಅಕ್ಷಾಂಶ ಅಂತ ಅನ್ನೋದು ಸಮಭಾಜಕ ವೃತ್ತ ಅಂತ ಕರಿತೀವಿ. ಸೊ ಇದೇನಾಗುತ್ತೆ? ಪ್ರಮುಖ ಅಕ್ಷಾಂಶ ಅಂತ ಕರಿತೀವಿ. ಲ್ಯಾಟಿಟ್ಯೂಡ್ 23.150 ಇದು ಉತ್ತರ ಅಕ್ಷಾಂಶ. ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಏನ್ ಬರುತ್ತಲ್ಲ ಅದು ಒಂದಾಗಿರ್ಬೋದು, ಮಕರ ಸಂಕ್ರಾಂತಿ ವೃತ್ತ ಆಗಿರ್ಬೋದು, ಉತ್ತರ ಧ್ರುವ ವೃತ್ತ ಆಗಿರ್ಬೋದು, ದಕ್ಷಿಣ ಧ್ರುವ ವೃತ್ತ, ಉತ್ತರ ಧ್ರುವ, ದಕ್ಷಿಣ ಧ್ರುವ ವೃತ್ತಗಳು ಏನ್ 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತಾನು ನಾವು ದಕ್ಷಿಣ ಧ್ರುವ ವೃತ್ತ ಅಂತ ಕರಿತೀವಿ. ಸೊ ಈ ರೀತಿ ನಾವು ಬೇಸಿಕ್ನು ಕೂಡ ಇದರಿಂದನೇ ನೀವು ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಾ ಬಂದಾಗ ಸೊ ಅಕ್ಷಾಂಶದ ಬಗ್ಗೆ ಬಂತು ಅಂದ್ರೆ ನೀವು ಜಿಯೋಗ್ರಫಿ ನೋಟ್ಸ್ ಅನ್ನ ತೆಗಿಬೇಕು. ಸೊ ಅದ್ರ ಬಗ್ಗೆ ನೀವು ಮೆಮೊರಿನ ಪಡಿತಾ ಹೋಗ್ಬೇಕು. ಸೊ ಅದನ್ನ ನೀವು ರಿವಿಷನ್ ಮಾಡ್ತಾ ಹೋದ್ರೆ ನಿಮಗೆ ಥಿಯರಿ ಪಾರ್ಟ್ ಕವರ್ ಆಗುತ್ತೆ, ಜೊತೆಗೆ ಕ್ವಶನ್ ಪೇಪರ್ ಅನಲೈಸ್ ಆಗುತ್ತೆ, ಜೊತೆಗೆ ಕರೆಂಟ್ ಇವೆಂಟ್ಸ್ ಕೂಡ ನೀವು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಹಾಗೆ ರೇಖಾಂಶ ಅಂತಂದ್ರೆ ಉತ್ತರ ಮತ್ತು ದಕ್ಷಿಣಕ್ಕೆ ಎಳೆದಿರ್ತಕ್ಕಂಥ ರೇಖೆಗಳನ್ನ ನಾವು ರೇಖಾಂಶಗಳು ಅಂತ ಕರಿತೀವಿ. ಸೊ ಥರ್ಡ್ ಕ್ವಶನ್, ಬದ್ರಿನಾಥ ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದ್ರೆ, ಸೊ ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿರ್ತಕ್ಕಂಥ, ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ಬದ್ರಿನಾಥ ದೇವಾಲಯ ಅಥವಾ ಬದ್ರಿನಾಥ ಸ್ಥಳ ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದರೆ, ಸೊ ಆಪ್ಷನ್ಗಳು ಬಂದ್ಬಿಟ್ಟು ಮಂದಾಕಿನಿ, ಸಟ್ಲೆಜ್, ಅಲಕಾನಂದ, ಬ್ರಹ್ಮಪುತ್ರ. ಸೊ ಬದ್ರಿನಾಥ ದೇವಾಲಯ ಇರೋದು ಅಲಕಾನಂದ ನದಿ ದಡದಲ್ಲಿ. ಸೊ ಇಲ್ಲಿ ಒಂದೊಂದಾಗಿ ನಾವು ನದಿಗಳ ಬಗ್ಗೆ ನೋಡ್ತಾ ಬಂದ್ರೆ, ಸಟ್ಲೆಜ್ ಇದು ನಿಮ್ಮೆಲ್ಲರಿಗೂ ಗೊತ್ತಾ ಇರುತ್ತೆ, ಸಿಂಧು ನದಿಯ ಉಪನದಿ ಅಂತ ಕರಿತೀವಿ. ಸೊ ನಮ್ಮ ಭಾರತದಲ್ಲಿ ಹುಟ್ಟದೇ ಇರೋವಂಥದ್ದು, ನಮ್ಮ ಭಾರತದಲ್ಲಿ ಉಗಮವಾಗದೇ ಇರತಕ್ಕಂತಹ ಒಂದು ಸಿಂಧು ನದಿಯ ಪ್ರಮುಖ ಉಪನದಿ ಯಾವ್ದಪ್ಪ ಅಂದ್ರೆ ಸಟ್ಲೆಜ್. ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ನಮ್ಮ ಭಾರತದಲ್ಲಿ ಉಗಮ ಆಗೋದಿಲ್ಲ ಆದ್ರೆ ಭಾರತದಲ್ಲಿ ಹರಿತಕ್ಕಂತ ನದಿ ಯಾವುದು ಅಂತ, ಅದು ಯಾವುದು? ಸಟ್ಲೆಜ್. ಇದು ಎಲ್ಲಿ ಉಗಮ ಆಗುತ್ತಪ್ಪ ಅಂತಂದ್ರೆ, ಎಲ್ಲಿ ಹುಟ್ಟುತ್ತೆಪ್ಪ ಅಂತಂದ್ರೆ ಟಿಬೆಟ್ನ ಕೈಲಾಸ ಪರ್ವತದಲ್ಲಿ. ಈಗ ಚೀನಾದ ಒಂದು ಪ್ರದೇಶ ಏನಾಗಿದೆ ಅಲ್ಲ, ಟಿಬೆಟ್ನ ಕೈಲಾಸ ಪರ್ವತದ ರಾಕೇಶ್ ಎಂಬ ಬಳಿ ಉಗಮ ಆಗುತ್ತೆ ಇದು. ಸೊ ಇದು ಉಗಮ ಎಲ್ಲಿ ಉಗಮ? ಟಿಬೆಟ್ನ ಕೈಲಾಸ ಪರ್ವತದಲ್ಲಿ ಉಗಮ ಆಗುತ್ತೆ. ಉಗಮವಾಗಿ ಭಾರತದಲ್ಲಿ ಹರಿಯುವ ಮೂಲಕ ಸಿಂಧು ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ. ಸೊ ಭಾರತದ ಗಡಿಯಾಚೆ ಉಗಮ ಹೊಂದುತ್ತೆ, ಭಾರತದ ಗಡಿಯಾಚೆ ಉಗಮ ಹೊಂದಿ ಭಾರತದಲ್ಲಿ ಹರಿಯುವ ಮತ್ತೆ ಪಾಕಿಸ್ತಾನಕ್ಕೆ ಹೋಗಿ ಸೇರುತ್ತೆ. ಇದು ಸಟ್ಲೆಜ್ ನದಿ. ಸೊ ಇದಿಷ್ಟು ಸಟ್ಲೆಜ್ ನದಿ. ಇಲ್ಲಿ ಪ್ರಮುಖವಾಗಿ ಕಂಡು ಬರುವ ಈ ನದಿಯ ಭಾಗದಲ್ಲಿ ಕಂಡು ಬರುವ ಕಣಿವೆ ಯಾವ್ದಪ್ಪ ಅಂತಂದ್ರೆ ಸಿಪ್ಕಿಲ ಕಣಿವೆ. ಸೊ ಮಂದಾಕಿನಿ ನದಿ ಬಂದ್ಬಿಟ್ಟು ನಮ್ಮ ರಾಷ್ಟ್ರೀಯ ನದಿ, ಗಂಗಾ ನದಿಯ ಉಪನದಿಯಲ್ಲಿ ಒಂದಾಗಿದೆ. ಸೊ ಹಾಗೇನೆ ಬ್ರಹ್ಮಪುತ್ರ ನದಿ. ಸೊ ಇದು ಎಲ್ಲಿ ಹುಟ್ಟು ಬರುತ್ತಪ್ಪ ಅಂತಂದ್ರೆ ಕೈಲಾಸ ಪರ್ವತದಲ್ಲಿ ಬ್ರಹ್ಮಪುತ್ರ ಹುಟ್ಟಿ ಬರುತ್ತೆ. ಕೈಲಾಸ ಪರ್ವತದ ಅಥವಾ ಮಾನಸ ಸರೋವರ ಅಂತ ಏನ್ ಕರಿತೀವಲ್ಲ ಅಲ್ಲಿ ಹುಟ್ಟಿ ಬರುತ್ತೆ. ಸೊ ಇದನ್ನ ನಾವು ಕೈಲಾಸ ಪರ್ವತದಲ್ಲಿ ಚೀನಾದಲ್ಲಿ ಅಥವಾ ಟಿಬೆಟ್ ನಲ್ಲಿ ಏನಂತ ಕರೀತಾರಪ್ಪ ಅಂತಂದ್ರೆ ಚಿಮ್ಯಾಂಗ್ ದಂಗ್ ನಲ್ಲಿ ಹುಟ್ಟಿರೋದ್ರಿಂದ ಇದಕ್ಕೆ ಹೆರ್ಮಾಂಗ್ ತಾಂಗ್ಸ್ ಅಂತ ಕರೀತಾರೆ ಅಥವಾ ಜಾಂಗ್ಸ್ ಅಂತ ಕರೀತಾರೆ. ಈ ಬ್ರಹ್ಮಪುತ್ರ ನದಿಗೆ ಅರುಣಾಚಲ ಪ್ರದೇಶದ ನಾಮ್ಜಾ ಜಾರ್ವಾ ಪ್ರದೇಶದ ಮೂಲಕ ಭಾರತವನ್ನ ಇದು ಪ್ರವೇಶ ಮಾಡುತ್ತೆ. ದಕ್ಷಿಣ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವಂತ ಒಂದು ಪ್ರಮುಖ ನದಿ ಭಾರತದಲ್ಲಿ ಯಾವ್ದಾಗಿದೆ ಅಪ್ಪ ಅಂತಂದ್ರೆ ಅದು ಬ್ರಹ್ಮಪುತ್ರ ನದಿಯಾಗಿದೆ. ಈ ಒಂದು ಬ್ರಹ್ಮಪುತ್ರ ನದಿಗೆ ಜೋಗಿ ಬೆಲ್ಲ ಸೇತುವೆನ ಕಟ್ಟಿದ್ದಾರೆ. ಸೊ ಇದು ಕರೆಂಟ್ ಇವೆಂಟ್ಸ್ ಇತ್ತು. ಯಾವ್ದು ಹೇಳ್ರಿ? ಜೋಗಿ ಬೆಲ್ ಅನ್ನೋದು, ಬೋಗಿ ಬೆಲ್. ಸೊ ಬೋಗಿ ಬೆಲ್ ಅನ್ನೋ ಒಂದು ಸೇತುವೆಯನ್ನ ಕಟ್ಟಿದ್ದಾರೆ. ಸೊ ಇದು ರಸ್ತೆನೂ ಹೌದು, ಜೊತೆಗೆ ರೈಲ್ವೆ ಟ್ರ್ಯಾಕ್ ಕೂಡ ಹೌದು, ರೈಲ್ವೆ ಮಾರ್ಗನೂ ಹೌದು, ಇದು ರಸ್ತೆ ಮಾರ್ಗನೂ ಇದೆ. ಇದು ಏಷ್ಯಾದ 2ನೇ ಅತ್ಯಂತ ಉದ್ದದ ರಸ್ತೆ ಅಥವಾ ಸೇತುವೆ ಆಗಿದೆ. 2ನೇ ಅತ್ಯಂತ ಉದ್ದದ ರಸ್ತೆ ಮತ್ತು ರೈಲ್ವೆ ಸೇತುವೆಯನ್ನ
ಏಷ್ಯಾದ 2ನೇ ಅತ್ಯಂತ ಉದ್ದದ ರಸ್ತೆ ಮತ್ತು ರೈಲು ಸೇತುವೆ ಯಾವುದಾಗಿದೆಪ್ಪ ಅಂತಂದ್ರೆ ಬೋಗಿಬೀಲ್ ಸೇತುವೆ ಆಗಿದೆ. ಇದು ಬ್ರಹ್ಮಪುತ್ರ ನದಿಗೆ ಕಟ್ಟಲಾಗಿದೆ. ಸೊ ಇದು ಅನಂತರ ಬ್ರಹ್ಮಪುತ್ರ ನದಿಗೆ ಇನ್ನೊಂದು ಸಂಬಂಧಪಟ್ಟಂತೆ ಪ್ರಮುಖ ವಿಷಯ ಯಾವುದಪ್ಪ ಅಂತಂದ್ರೆ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಇರೋದು ಕೂಡ ಬ್ರಹ್ಮಪುತ್ರ ನದಿಯಲ್ಲೇ. ಸೊ ಮಜುಲಿ ದ್ವೀಪ ಅಂತ ಕರಿತೀವಿ ಅದಕ್ಕೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಮಜುಲಿ ದ್ವೀಪ ಬರೋದು ಬ್ರಹ್ಮಪುತ್ರ ನದಿಯಿಂದ ಅಸ್ಸಾಂನಲ್ಲಿ ಉಂಟಾಗುತ್ತೆ ಈ ಒಂದು ಮಜುಲಿ ದ್ವೀಪ. ಸೊ ಇವಿಷ್ಟು ನದಿಗಳಿಗೆ ಸಂಬಂಧಪಟ್ಟಂತೆ. ಸೊ ಬದ್ರಿನಾಥ ಯಾವ ದಡದಲ್ಲಿ ಇದೆ ಅಂತಂದ್ರೆ ಅಲಕಾನಂದ ದಡದಲ್ಲಿದೆ. ಸೊ ಈ ಅಲಕಾನಂದ ನದಿ ಉತ್ತರಾಖಂಡ ರಾಜ್ಯದ ಹಿಮಾಲಯ ಪ್ರದೇಶದ ಗೋಮತಿ ಎಂಬಲ್ಲಿ ಉಗಮ ಆಗುತ್ತೆ. ಅಲಕಾನಂದ ಎಂಬುದು ಉತ್ತರ ಪ್ರದೇಶದ ಗೋಮತಿ ಎಂಬಲ್ಲಿ ಉಗಮ ಆಗುತ್ತೆ. ಸೊ ಗಂಗಾ ನದಿಯ ಪ್ರಮುಖ ಮೂಲಗಳಲ್ಲಿ ಒಂದು. ಗಂಗಾ ನದಿ ಆಕ್ಚುಲಿ ಹುಟ್ಟಿ ಬರೋದಿಲ್ಲ ಅಂದ್ರೆ ಗಂಗೋತ್ರಿಯಲ್ಲಿ 2 ನದಿಗಳಿಂದ ಹುಟ್ಟಿ ಬರುತ್ತೆ. ಒಂದು ಭಾಗೀರಥಿ ಮತ್ತೆ ಅಲಕಾನಂದ ನದಿಗಳ ಸಂಗಮ ಹೊಂದಿ ಗಂಗಾ ನದಿ ಉಗಮ ಆಗುತ್ತಲ್ವ. ಸೊ ಅಲಕಾನಂದ ನದಿಯಿಂದ ಉಂಟಾಗೋದೆ. ಹಾಗೆ ಮಂದಾಕಿನಿ ನದಿ ಕೂಡ ಗಂಗಾ ನದಿ ಉಪನದಿ ಕೂಡ ಹೌದು ಅಂತ ಹೇಳಿದ್ದೆ ನಾನು ಆಗ್ಲೇ. ಇದು ಉತ್ತರಾಖಂಡದಲ್ಲ ಹುಟ್ಟಿ ಬರುತ್ತೆ. ಈ ಮಂದಾಕಿನಿ ನದಿ ಭಾಗೀರಥಿ ನದಿಯನ್ನು ಸೇರುತ್ತೆ. ಭಾಗೀರಥಿ ಮತ್ತೆ ಅಲಕಾನಂದ 2 ನದಿಗಳು ಸೇರಿ ಏನಾಗುತ್ತೆ ಗಂಗಾ ನದಿ ಆಗುತ್ತೆ. ಸೊ ಇದಿಷ್ಟು 3rd ಕ್ವಶನ್ಗೆ ಅನಲೈಸಸ್. ಸೊ ನೀವು ಒಂದು ಕ್ವಶನ್ ನೋಡಿದ್ರೆ ಕ್ವಶನ್ಗೆ ಒಂದು ಆಪ್ಷನ್ ಆನ್ಸರ್ ಆಗಿರುತ್ತೆ, ಬಟ್ ಇನ್ನು 3 ಆಪ್ಷನ್ಗಳಿಂದ ನಾವು 3 ಕ್ವಶನ್ ಅನ್ನ ಮಾಡಿಕೊಂಡು ನಾವು ಓದಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಹೆಚ್ಚು ವಿಷಯಗಳು ತಿಳಿತವೆ ಮತ್ತೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದಾಗ ಈಸಿನ ಆಗುತ್ತೆ. ಸೊ ನೆಕ್ಸ್ಟ್, ಭಾರತದ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು ಅಂತ ಕೇಳಿದ್ದಾರೆ. ಸೊ ಭಾರತ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಸೊ ಆಪ್ಷನ್ಗಳು ಬಂದ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಸಂಸತ್ತು, ಹಾಗೆ ಸಂಸತ್ತು, ಹಾಗೆ ರಾಷ್ಟ್ರಪತಿ, ಸಂವಿಧಾನ. ಸೊ 4th ಕ್ವಶನ್ಗೆ ಆನ್ಸರ್ ಯಾವ್ದಾಗುತ್ತಪ್ಪ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಭಾರತ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತಗಳ ರಕ್ಷಕ. ಸೊ ನಮ್ಗೆ ಏನಾದ್ರೂ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆದಾಗ ನಾವು ಎಲ್ಲಿ ಹೋಗಿ ಅದನ್ನ ಸಬ್ಮಿಟ್ ಮಾಡ್ಬೋದಪ್ಪ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು. ಸೊ ಅದಕ್ಕೋಸ್ಕರ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ. ಸೊ ಈ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ನಾವು ನಮ್ಮ ಸಂವಿಧಾನದಲ್ಲಿ 5ನೇ ಭಾಗದಲ್ಲಿ ನೋಡ್ತೀವಿ, 5th ಭಾಗದಲ್ಲಿ ನೋಡ್ತೀವಿ. ಸೊ 124 ವಿಧಿಯಿಂದ 147 ವಿಧಿವರೆಗೂ ಇದು ಒಳಗೊಂಡಿದೆ. ಸೊ ಸುಪ್ರೀಂ ಕೋರ್ಟ್ ಬಗ್ಗೆ ನಾವು 124 ಇಂದ 147 ವರೆಗೂ ಒಳಗೊಂಡಿದೆ. ಸೊ ನೀವು ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಕ್ವಶನ್ ಬಂತಂದ್ರೆ ಆಟೋಮೆಟಿಕ್ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂತಾನೆ ಏನಿಲ್ಲ. ನೀವು ಅಟ್ಲೀಸ್ಟ್ ಬುಕ್ ಅನ್ನ ತೆಗೆದ್ಬಿಟ್ಟು ಅದ್ರ ಬಗ್ಗೆ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ನೀವು ಪ್ರತಿ ಸಲ ಹಿಂಗೊಂದು 4-5 ಪಟ್ಟು ರಿಪೀಟ್ ಮಾಡಿದೀವಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ಅಂದ್ರೆ ಭಾಗ 5 124 ಇಂದ 147 ವರೆಗೂ ವಿಧಿ 124 ಇದೆ. ಸೊ 124 ಏನ್ ಹೇಳುತ್ತೆ, 125 ಏನ್ ಹೇಳುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಒಂದು 10 ರಿಂದ 20 ಪಟ್ಟು ಅದನ್ನ ನೀವು ರಿಪೀಟ್ ಮಾಡ್ತಾ ಬಂದ್ರೆ ಓದಿದ್ದನ್ನ ಆಟೋಮೆಟಿಕ್ ಆಗಿ ನಿಮಗೆ ನೆನಪಿರುತ್ತೆ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂತೆ ಕರೆಂಟ್ ನ್ಯೂಸ್ ಏನಿದೆಯಪ್ಪ ಅಂತಂದ್ರೆ, ಇತ್ತೀಚೆಗೆ ತಿದ್ದುಪಡಿ ಮಾಡಲಾಯಿತು. ಯಾವುದಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನ. ಸೊ ಟೋಟಲ್ ಈಗ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 34. ಈ ಹಿಂದೆ 33 ಇತ್ತು. ಸೊ 34. ಇದರಲ್ಲಿ ಒಬ್ರು ಸುಪ್ರೀಂ ಕೋರ್ಟ್ನ ಚೀಫ್ ಜಡ್ಜ್ ಆಗಿರ್ತಾರೆ. ಸೊ ಹಾಗೆ ಮೂರ್ತಿ ನ್ಯಾಯಾಧೀಶರಾಗಿರ್ತಾರೆ, ಉಳಿದಂತವ್ರು ಆಗಿರ್ತಾರೆ ನ್ಯಾಯಾಧೀಶರಾಗಿರ್ತಾರೆ. ಸೊ ಈಗಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ 34. ಸೊ ಈ ಹಿಂದೆ ಒಂದು ಕೇಳಿದ್ದುಂಟು. ಸೊ ಮುಂದೆನೂ ಕೇಳಬಹುದು. ಇವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಿಂದ ಅಪಾಯಿಂಟ್ ಆಗ್ತಾರೆ? CIG ಅಂತ ಏನ್ ಕರಿತೀವಲ್ಲ, ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯಿಂದ ಏನಾಗ್ತಾರೆ, ಅಪಾಯಿಂಟ್ ಆಗ್ತಾರೆ. ಸೊ ರಾಷ್ಟ್ರಪತಿ ಅವರಿಗೆ ಆಯ್ಕೆ ಮಾಡ್ತಾರೆ. ಸೊ ನೆಕ್ಸ್ಟ್ ಸಂಸತ್ತು ಇದೆ.
ಹಾಗೆ ರಾಷ್ಟ್ರಪತಿ ಸಂವಿಧಾನ ಅಂತ ಇದೆ. ಸಂವಿಧಾನ ನಮ್ದು ಲಿಖಿತ ಸಂವಿಧಾನ ಅಂತ ಗೊತ್ತು. ಸೊ ಸಂವಿಧಾನ ಫೀಚರ್ಸ್ಗಳನ್ನ ನೀವು ನೋಡ್ಕೋಬೇಕು. ಸೊ ಅದರಿಂದನೂ ಒಂದು ಕ್ವಶನ್ ಅಂತ ಗ್ಯಾರಂಟಿ ಬರುತ್ತೆ. ಈ ಸಂವಿಧಾನದಲ್ಲಿ ನಾವು ಕೆಲವೊಂದು ಚಾಪ್ಟರ್ ಇಂದ ಒಂದೊಂದು ಕ್ವಶನ್ ಗ್ಯಾರಂಟಿ ಅಂತ ನಾವು ಹೇಳ್ಬೋದು. ಸೊ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಇಂದ ಒಂದು ಕ್ವಶನ್ ಅಂತ ಗ್ಯಾರಂಟಿ ಇರುತ್ತೆ. ರಾಷ್ಟ್ರಪತಿ ಅವರ ಬಗ್ಗೆ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಹಾಗೇನೆ ಫ್ಯೂಚರ್ಸ್ ಸಂವಿಧಾನ ಯಾವ ರೀತಿ ಸಂವಿಧಾನ ಅನ್ನೋದ್ರ ಮೇಲೆ ಪ್ರಸ್ತಾವನೆ ಬಗ್ಗೆ ಏನ್ ಬೇಸಿಕ್ ಅಲ್ಲಿ ಏನ್ ಬರುತ್ತಲ್ಲ ಸಂವಿಧಾನದಲ್ಲಿ, ಸೊ ಅದ್ರ ಪ್ರಸ್ತಾವನೆ ಆಗಿರಬಹುದು. ಹಾಗೇನೆ ಸಂವಿಧಾನ ಹೇಗೆ ರಚನೆ ಆಯ್ತು ಅನ್ನೋದ್ರ ಮೇಲಂತೂ ಒಂದು ಕ್ವಶನ್ ಅಂತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಅವುಗಳನ್ನ ನೋಡ್ಕೋಬೇಕು. ಸೊ ರಾಷ್ಟ್ರಪತಿಯವರ ಬಗ್ಗೆ ಭಾಗ 5ರಲ್ಲಿ ನೋಡ್ತೀವಿ ನಾವು. ಸೊ ಇದು ಭಾಗ 5 ಇದರಲ್ಲೇನೆ. ಸೊ ಕೇಂದ್ರ ಸರ್ಕಾರದಲ್ಲೇ ನಾವು ರಾಷ್ಟ್ರಪತಿಗಳನ್ನ ಮತ್ತೆ ಸರ್ವೋಚ್ಚ ನ್ಯಾಯಾಲಯಗಳನ್ನ ಭಾಗ 5ರಲ್ಲೇ ನೋಡ್ತೀವಿ ನಾವು. ಸೊ ಭಾಗ 5ರಲ್ಲಿ 52ನೇ ವಿಧಿಯಿಂದ 78ನೇ ವಿಧಿವರೆಗೂ ರಾಷ್ಟ್ರಪತಿಯವರನ್ನ ಒಳಗೊಂಡಿದೆ. ರಾಷ್ಟ್ರಪತಿ ಅವರ ಬಗ್ಗೆ ಒಳಗೊಂಡಿದೆ. ಸೊ 52ನೇದು ರಾಷ್ಟ್ರಪತಿ ಬೇಕು ಅಂತ ಹೇಳುತ್ತೆ. 58ನೇದು ಅರ್ಹತೆ ಏನು ಅಂತ, 56, 57ನೇದು ರಾಷ್ಟ್ರಪತಿ ಅವರ ಚುನಾವಣೆ ವಿಧಾನಗಳ ಬಗ್ಗೆ ಹೇಳಿಸುತ್ತೆ. ಹೀಗೆ ನೀವು ರಾಷ್ಟ್ರಪತಿ ಅವರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಸೊ ಒಂದಲ್ಲ ಒಂದು ಕ್ವಶನ್ ನಂತರ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಚೌಕಕ್ಕೆ ಎಷ್ಟು ಲಂಬಕೋನಗಳಿವೆ ಅಂತ ಕೇಳಿದ್ದಾರೆ. ಸೊ ಒಂದು ಚೌಕಕ್ಕೆ ಎಷ್ಟು ಲಂಬಕೋನಗಳಿದಾವೆ ಅಂತ ಕೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಒಂದು ಲಂಬಕೋನ ಆಗುತ್ತೆ, ಇದು ಒಂದು, ಹಾಗೆ ಇದು ಒಂದು. ನೆಕ್ಸ್ಟ್ ಟೋಟಲ್ ಎಷ್ಟಾಯ್ತು? 4 ಲಂಬಕೋನಗಳು ಇರ್ತವೆ. ಒಂದು ಚೌಕಕ್ಕೆ 4 ಲಂಬಕೋನ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ 6th ಕ್ವಶನ್. ಒಬ್ಬ 48 ಮೊತ್ತವನ್ನು ಪ್ರಯತ್ನಿಸಿ ಪಡೆದಿದ್ದಕ್ಕಿಂತ ಎಪ್ಪುಗಳನ್ನ ಪಡೀತಾನೆ. ಒಬ್ಬ ವಿದ್ಯಾರ್ಥಿ 48 ಮೊತ್ತವನ್ನು ಪ್ರಯತ್ನಿಸ್ತಾನೆ. ಅವನಿಗೆ 2 ಅಂಕೆಗಳನ್ನ ಕೂಡಿದ್ರೆ 48 ಬರಬೇಕು. ಸೊ ಆ ರೀತಿ ಪಡೆದಿರ್ತಕ್ಕಂಥ ಆನ್ಸರ್ಗಿಂತ ಅವನು ಏನ್ ಮಾಡ್ತಾನೆ, 2 ಪಟ್ಟು ಹೆಚ್ಚು ತಪ್ಪುಗಳನ್ನ ಪಡಿತಾನೆ. ಅವನು ಒಟ್ಟು ಎಷ್ಟು ಸರಿಯಾಗಿ ಪರಿಹರಿಸಿದ್ದಾನೆ. ಸೊ ನಾವಿಲ್ಲಿ ಇದು ಅವನು ಪಡೆದಿರ್ತಕ್ಕಂಥ ಸರಿ ಉತ್ತರಗಳ ಸಂಖ್ಯೆ. ಹಾಗೆ ಎಷ್ಟು ತಪ್ಪುಗಳನ್ನ ಪಡೆದಿದ್ದಾನೆ ಇಲ್ಲಿ, ಈ ಸರಿ ಸರಿಯಾಗಿ ಪರಿಹರಿಸಿದಾನೆ ಅಂತ 2 ಪಟ್ಟು ಹೆಚ್ಚು ತಪ್ಪುಗಳನ್ನ ಮಾಡಿದಾನೆ. ಸೊ ಈ 2 ಕೂಡಿಸಿದಾಗ ಅವ್ನಿಗೆ ಎಷ್ಟು ಬರ್ಬೇಕು, ನಮ್ಗೆ 48 ಬರ್ಬೇಕು. ಸೊ ಇಷ್ಟು ಪ್ರಯತ್ನಗಳನ್ನ ಅವ್ನು ಮಾಡಿದಾನೆ. ಸೊ ಎಷ್ಟು 40. ಸೊ x + 2x = 3x ಅಲ್ವಾ. ಸೊ 48. ಸೊ x = 48 / 3. ಸೊ ಆನ್ಸರ್ ಎಷ್ಟಾಗುತ್ತೆ ಅಲ್ಲಿ? 3 6 16. ಸೊ ಆನ್ಸರ್ ಎಷ್ಟಾಗುತ್ತೆ ಅಲ್ಲಿ? 16 ಟೈಮ್ ಅವನು ಸರಿಯಾಗಿ ಮಾಡಿದ್ದಾನೆ. ಇನ್ನೊಳಕಿದ್ದಂತ ಟೈಮ್ಸ್ ಅನ್ನ ಅಂದ್ರೆ 16 × 2 ಮಾಡಿದಾಗ ಎಷ್ಟು ಬರುತ್ತಲ್ಲ, 32 ನಂಬರ್ಸ್ ಅಷ್ಟು ಅವನು ತಪ್ಪುಗಳನ್ನೇ ಮಾಡಿದ್ದಾನೆ ಅಂತ ಅರ್ಥ ಆಗುತ್ತೆ. 7th ಕ್ವಶನ್. 2019ರಲ್ಲಿ ಯಾವ ಪ್ರಸಿದ್ಧ ವ್ಯಕ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೇಳಿದ್ದಾರೆ. ಸೊ 2019 ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಸೊ ಆಪ್ಷನ್ಗಳು ನೋಡೋದಾದ್ರೆ ರಾಜ್ ಕಪೂರ್, ಲತಾ ಮಂಗೇಶ್ಕರ್, ಅಮಿತಾಬ್ ಬಚ್ಚನ್, ವಿನೋದ್ ಖನ್ನಾ ಅಂತ ಇದೆ. ಸೊ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಸಿ ಆಗುತ್ತೆ, ಅಮಿತಾಬ್ ಬಚ್ಚನ್. ಈ ದಾದಾ ಸಾಹೇಬ್ ಫಾಲ್ಕೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು 1969 ಇಂದ ಸ್ಟಾರ್ಟ್ ಮಾಡಿದ್ರು. ಯಾವುದು? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಕೊಡೋದಿಕ್ಕೆ. ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತಂದ್ರೆ, ನೀವು ಆಲ್ರೆಡಿ ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡಿದನ್ನ ಸಿನಿಮಾ ಕ್ಷೇತ್ರಕ್ಕೆ ಕೊಡ್ತಾರೆ. ಸೊ ಫಸ್ಟ್ ವಿನ್ನರ್ ಕೇಳೋ ಚಾನ್ಸಸ್ ಇದೆ. ಫಸ್ಟ್ ವಿನ್ನರ್ 1969 ಅಲ್ಲಿ ಇದನ್ನೇನು ಸ್ಟಾರ್ಟ್ ಮಾಡಿದ್ರಲ್ಲ. ಸೊ ಆಗ ಪಡೆದ ಹೆಸರು ಯಾವ್ದ ವ್ಯಕ್ತಿ ಹೆಸರು ಯಾವ್ದಪ್ಪ ಅಂತಂದ್ರೆ ದೇವಿ ಅಂತ, ರಾಣಿ ಅಂತ. ಸೊ ನೆಕ್ಸ್ಟ್ 67th 66th ಅಮಿತಾಬ್ ಬಚ್ಚನ್ಗೆ ಸಿಕ್ತು. 2019 ದಾದಾ ಸಾಹೇಬ್ ಪ್ರಶಸ್ತಿ ನಡೀತಾ. ನಂತರ ಬಂದಿರತಕ್ಕಂಥದ್ದು 2020. ಸೊ 2020ಯಲ್ಲಿ 67th ಆಗುತ್ತೆ. ಇದು ರಜನಿಕಾಂತ್ ಅವ್ರಿಗೆ ಸಿಗುತ್ತೆ. 68th
ರೀಸೆಂಟ್ ಆಗಿ 2021 ದೀಪಿಕಾ ಮತ್ತು ಅಕ್ಷಯ್ ಕುಮಾರ್ ಅವರಿಗೆ ಸಿಕ್ಕಿದೆ. ದೀಪಿಕಾ ಪಡುಕೋಣ್ ಒಂದು ಚಪಕ್ ಅನ್ನೋ ಒಂದು ಮೂವಿಗೆ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದೆ. ಸೊ ಇದನ್ನ 1969 ಮಾಡ್ತಾರೆ, ಪಬ್ಲಿಕ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಪಡ ರಾಣಿ ದೇವಿಕಾ ರಾಣಿ ಅವರು. 7th ಆನ್ಸರ್ ಯಾವ್ದಾಗುತ್ತೆ? ಅಮಿತಾಬ್ ಬಚ್ಚನ್ ಆಗುತ್ತೆ. ಸೊ ಈ ಪದವು ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ. ಸೊ ಸಡನ್ ಡೆತ್ ಆಪ್ಷನ್ಗಳು ಫುಟ್ಬಾಲ್, ಬಾಸ್ಕೆಟ್ಬಾಲ್, ಹಾಕಿ, ರೈಸಿಂಗ್ ಅಂತ ಇದೆ. ಸೊ ಸಡನ್ ಡೆತ್ ಅನ್ನೋದು ನಾವು ಯೂಸ್ ಮಾಡೋದು ಯಾವ್ದಕ್ಕಪ್ಪ? ಫುಟ್ಬಾಲ್ಗೆ ಯೂಸ್ ಮಾಡಿ. ಬಾಸ್ಕೆಟ್ ಬಾಲ್ ಅಲ್ಲಿ ನಾವು ಹೂಫ್ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಆಗ ಆರ್ಸ್ ರೈಸಿಂಗ್ ಅಲ್ಲಿ ಡೆಡ್ ಹೀಟ್ ಅಂತ ಅನ್ನೋದನ್ನ ಯೂಸ್ ಮಾಡ್ತೀವಿ. ಹಾಕಿಯಲ್ಲಿ ನಾವು ಐಸಿಂಗ್ ಅಂತ ಒಂದು ವರ್ಡ್ ಅನ್ನ ಪ್ರಮುಖವಾಗಿರ್ತಕ್ಕಂಥ ವರ್ಡ್ಸ್. ಸಡನ್ ಡೆತ್ ಇಟ್ಕೋಬೇಕು. ಸಡನ್ ಡೆತ್ ಅನ್ನೋದು ಇಲ್ಲಿ ಬರುತ್ತಪ್ಪ ಅಂತಂದ್ರೆ ಫುಟ್ಬಾಲ್ ಅಲ್ಲಿ ಯೂಸ್ ಮಾಡಿ. 9th ಕ್ವಶನ್ ಬರೋದಾದ್ರೆ ಆರ್ಕೆನೆಟಿಕ್ ವಲಯ, ಅರೇಕಾ ನಟ್ ಸೆಕ್ಟರ್ ಅಂತ ಏನ್ ಕರಿತೀವಲ್ಲ, ಅದಲ್ಲಿ ಮೊದಲ ಬಾರಿಗೆ ಭೌಗೋಳಿಕ ಸೂಚನಾ ಟ್ಯಾಗ್ ಅನ್ನ ಯಾವ ಸ್ಥಳ ಪಡೆದುಕೊಳ್ಳಲಾಯಿತು ಅಂತ. ಅರೇಕಾ ನಟ್ ವಲಯ ಅಥವಾ ಅರೇಕಾ ನಟ್ ಅಂದ್ರೆ ಅಡಿಕೆ ಅಂತ ಏನ್ ಕರಿತೀವಲ್ವಾ, ಅದು ಸ್ವೀಟ್ ಅಡಿಕೆ ಅಂತ ಏನ್ ಮಾಡ್ತಿದಾರಲ್ಲ. ಸೊ ಇದು ಕೂಡ ಇರುತ್ತೆ. ಸೊ ಇದು ಆಪ್ಷನ್ಗಳು ನೋಡೋದಾದ್ರೆ ಮೈಸೂರು, ಸಿರ್ಸಿ, ಉಡುಪಿ, ಕಾಸರಗೋಡು. ಸೊ ನಿಮ್ಗೆ ಗೊತ್ತಾಗೇ ಇರುತ್ತೆ. ಸಿರ್ಸಿಯ ಸುಪಾರಿ ಅನ್ನೋದು ಇತ್ತೀಚೆಗೆ 19 ಭೌಗೋಳಿಕ ಸೂಚನಾ ಟ್ಯಾಗ್ ಅನ್ನ ಕೊಡಲಾಯಿತು. ಈ ಭೌಗೋಳಿಕ ಸೂಚನಾ ಟ್ಯಾಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ವಿಶಿಷ್ಟ, ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ವಿಶಿಷ್ಟವಾದ ಒಂದು ಬೆಳೆ ಆಗಿರುತ್ತೆ. ಸೊ ಅದನ್ನ ನಾವು ಏನ್ ಮಾಡ್ತಾರೆ, ಭೌಗೋಳಿಕ ಸೂಚನಾ ಟ್ಯಾಗ್ ಅನ್ನ ಕೊಡ್ತಾರೆ. ಅದಕ್ಕೆ ಈ ಟ್ಯಾಗ್ ಕೊಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಮಿನಿಮಮ್ ಪ್ರೈಸ್ ಅನ್ನೋದನ್ನ ಒಂದು ಫಿಕ್ಸ್ ಮಾಡುತ್ತೆ. ಸೊ ಅದ್ರ ಪ್ರಕಾರ ಅವ್ರಿಗೆ ಪ್ರೈಸಸ್ ಹೋಗುತ್ತೆ. ಜೊತೆಗೆ ಈ ಒಂದು ಬೆಳೆನ ಬೇರೆ ಕಡೆ ಅವರು ವಿತೌಟ್ ಪರ್ಮಿಷನ್ ಬೆಳೆಯೋಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಒಂದು ಉಪಯುಕ್ತತೆಗೆ ಭೌಗೋಳಿಕ ಸೂಚನಾ ಟ್ಯಾಗ್ ಯೂಸ್ ಆಗುತ್ತೆ. ಸೊ ಈ GI ಟ್ಯಾಗ್ ಅನ್ನ ಇತ್ತೀಚೆಗೆ 2021 ತೊಗರಿ ಬೆಳೆಗೆ ಗುಲ್ಬರ್ಗಕ್ಕೆ ಕೊಡಲಾಯಿತು. ಮೈಸೂರಿಗೆ ಯಾವ್ದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂತಂದ್ರೆ ಮೈಸೂರು ಮಲ್ಲಿಗೆ ಆಗಿರ್ಬೋದು, ಹಾಗೆ ಸ್ಯಾರೀಸ್ಗೆ ಮೈಸೂರಿಗೆ ಸಂಬಂಧಪಟ್ಟಂಗೆ ಸ್ಯಾರಿ ಅಥವಾ ಮಲ್ಲಿಗೆ ಹೂಗೆ ಭೌಗೋಳಿಕ ಸೂಚನಾ ಸಿಕ್ಕಿದೆ. ಉಡುಪಿಯಲ್ಲಿ ನೋಡ್ಬೇಕಾದ್ರೆ ಉಡುಪಿಯಲ್ಲಿ ಮಲ್ಲಿಗೆ ಮತ್ತು ಸ್ಯಾರಿಗೆ ಸಿಕ್ಕಿದೆ. ಮೈಸೂರಲ್ಲಿ ತುಂಬಾ ವಸ್ತುಗಳಿಗೆ GI ಟ್ಯಾಗ್ ಸಿಕ್ಕಿದೆ ಸ್ನೇಹಿತರೆ. ಅಲ್ಲಿ ಇರ್ತಕ್ಕಂಥ ಒಂದು ಕಲಾಕೃತಿಗೆ ಸಿಕ್ಕಿದೆ. ಹಾಗೇನೆ ಸ್ಯಾಂಡಲ್ವುಡ್ ಅಗರಬತ್ತಿಗಳಾಗಿರ್ಬೋದು, ಸ್ಯಾಂಡಲ್ವುಡ್ ಸೋಪ್ಗಳಾಗಿರ್ಬೋದು, ಸ್ಯಾಂಡಲ್ವುಡ್ ಆಯಿಲ್ಗಳಾಗಿರ್ಬೋದು, ಸಂಬಂಧಪಟ್ಟಂತೆ ಶ್ರೀಗಂಧದ ನಾಡು ಅಂತ ಏನ್ ಕರಿತೀವಲ್ಲ, ಆಲ್ಮೋಸ್ಟ್ ಎಲ್ಲದಕ್ಕೂ ಮೈಸೂರಿಗೆ GI ಟ್ಯಾಗ್ ಸಿಕ್ಕಿದೆ. ಕಾಸರಗೋಡಿಗೆ ಯಾವುದೇ ಒಂದು GI ಟ್ಯಾಗ್ ಇಲ್ಲ ಅನ್ಸುತ್ತೆ. ಸೊ ನಿಮಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಸಿರ್ಸಿ, ಸೊ ಅರೇಕಾ ನಟ್ ಸೆಕ್ಟರ್ ಅಲ್ಲಿ ಸಿಕ್ಕಿರೋದು ಯಾವುದಕ್ಕಪ್ಪ ಅಂತಂದ್ರೆ ಆನ್ಸರ್ ಬಿ ಆಗುತ್ತೆ. ಸಿರ್ಸಿಯ ಸುಪಾರಿ ಅಂತ 19 GI ಟ್ಯಾಗ್ ಅನ್ನ ಕೊಟ್ರು. ಸೊ ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ ಈ ಕೆಳಗಿನವುಗಳಲ್ಲಿ ಭಾರತದ ಪ್ರಜೆಯಾಗಲು ಷರತ್ತು ಅಲ್ಲ ಅಂತ ಕೇಳಿದ್ದಾರೆ. ಸೊ ನಮ್ಮ ಪೌರತ್ವ ಪಡಿಬೇಕಾದ್ರೆ ಅಥವಾ ಪ್ರಜೆ ಆಗ್ಬೇಕಾದ್ರೆ ಇಂತಿಷ್ಟು ಷರತ್ತುಗಳಂತೂ ಇದಾವೆ. ಸೊ ಯಾವ್ದಾಗಿ ಅಂತಂದ್ರೆ ಮೊದಲನೇದಾಗಿ ಪೌರತ್ವನ ನಾವು 2ನೇ ಭಾಗದಲ್ಲಿ ನೋಡ್ತೀವಿ ಅಲ್ವಾ, ಸಂವಿಧಾನದ 2ನೇ ಭಾಗದಲ್ಲಿ ನೋಡ್ತೀವಿ. ಸೊ 5ನೇ ವಿಧಿಯಿಂದ 11ನೇ ವಿಧಿಯವರೆಗೂ ಪೌರತ್ವದ ಬಗ್ಗೆ ಸಂಬಂಧಪಟ್ಟಿದೆ. ಸೊ ಇದರಲ್ಲಿ ಬರೋ ಹಾಗೆ ಪೌರತ್ವ ಅಥವಾ ಪ್ರಜೆ ಆಗಿರ್ಬೇಕಂದ್ರೆ ಜನ್ಮ ಸಿದ್ಧವಾಗಿ ಅವನು ಪ್ರಜೆ ಆಗಲು ಸಾಧ್ಯ ಆಗುತ್ತೆ. ಜನ್ಮ ಮೂಲಕ ಭಾರತದ ಪ್ರಜೆ ಆಗಬಹುದು. ಹಾಗೆ ನೈಸರ್ಗೀಕರಣದ ಮೂಲಕ ಪ್ರಜೆ ಆಗಿರ್ಬೋದು. ಅಂದ್ರೆ ಭಾರತದ ಪ್ರಜೆ ಆಗೋಕೆ ನೈಸರ್ಗೀಕರಣ ಅಂದ್ರೆ ಏನಂದ್ರೆ ಒಂದು 7 ತಿಂಗಳು ಅಥವಾ 12 ವರ್ಷ ಭಾರತದಲ್ಲಿ ನೆಲೆಸಿರ್ಬೇಕು. ಅಥವಾ ಅರ್ಜಿ, ನನಗೆ ಭಾರತದ ಪ್ರಜೆ ಆಗ್ಬೇಕು ಅಥವಾ ಪೌರತ್ವ ಬೇಕು ಅಂತ ಏನು ಅರ್ಜಿ ಹಾಕ್ತಾರಲ್ಲ, ಆ ಹಿಂದೆ 4 ವರ್ಷ ಸರ್ಕಾರದ ಸೇವೆಯಲ್ಲಿ ಇದ್ದು 4 ವರ್ಷ ಕಂಪ್ಲೀಟ್ ಮಾಡಾದ್ಮೇಲೆ ಅರ್ಜಿ ಹಾಕಿದ್ರೆ ಅವನಿಗೆ ಭಾರತದ ಪೌರತ್ವ ಸಿಗುತ್ತೆ. ಸೊ ಇದು ಏಕ ಪೌರತ್ವ ನಮ್ಮ ಭಾರತ ದೇಶದಲ್ಲಿ ಇರೋದು. ಅಮೆರಿಕದಲ್ಲಿ ಇದ್ದಂತೆ ರಾಜ್ಯ ಪೌರತ್ವ ಮತ್ತು ರಾಷ್ಟ್ರ ಪೌರತ್ವ ಅಂತ ಏನಿದೆಯಲ್ಲ, ಈ ಪೌರತ್ವ ಇದೆಯಲ್ಲ, ಸೊ ಹಾಗೆ ಇಲ್ಲ ನಮ್ಮ ಭಾರತದಲ್ಲಿ ಏಕ ಪ್ರಭುತ್ವ ಅಷ್ಟೇ ಇರೋದು. ಸೊ
ನೈಸರ್ಗೀಕರಣದ ಮೂಲಕನೂ ಅವ್ನು ಭಾರತದ ಪ್ರಜೆ ಆಗಿರ್ಬೋದು. ಮೂಲ ಅಂದ್ರೆ ಒರಿಜಿನಿಟಿ ಏನು ತಾತ ಮುತ್ತಾತ ಕಾಲದಿಂದಲೂ ಭಾರತದಲ್ಲೇ ಅವರು ವಾಸವಾಗಿದ್ರೆ ಅವ್ರ ಮೂಲಕ ಮೊಮ್ಮಗ ಅಥವಾ ಮುಂದೆ ಪೀಳಿಗೆ ಎಲ್ಲಾದ್ರೂ ಫಾರಿನ್ ಅಲ್ಲಿ ಇದ್ರೂ ಕೂಡ ಅವರು ಭಾರತದ ಪ್ರಜೆ ಆಗಿರ್ಬೋದು. ಬಟ್ ಇಲ್ಲಿ ಆಸ್ತಿ ಸಂಪಾದನೆ ಮಾಡೋದ್ರ ಮೂಲಕ ಅವರು ಪ್ರಜೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆನ್ಸರ್ ಯಾವ್ದಾಗುತ್ತಪ್ಪ ಅಂತಂದ್ರೆ ಆಸ್ತಿ ಸಂಪಾದಿಸುವುದು ಕಂಡೀಷನ್ ಆಗೋದಿಲ್ಲ. ಇದಿಷ್ಟು ಪೌರತ್ವಕ್ಕೆ ಸಂಬಂಧಪಟ್ಟಂತೆ. ಸೊ ನೆಕ್ಸ್ಟ್ 11th ಕ್ವಶನ್ಗೆ ಹೋಗೋದಾದ್ರೆ, ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನವನ್ನು ಬಳಸಲಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ಬಂದ್ಬಿಟ್ಟು ಟಚ್ ಪ್ಯಾನಲ್, ಸೆಕೆಂಡ್ ಒನ್ ಮೌಸ್, ಸಿ ಪ್ಲಾಟರ್, ಕಾರ್ಡ್ ರೀಡರ್. ಸೊ 11th ಒನ್ಗೆ ಆನ್ಸರ್ ಬಂದ್ಬಿಟ್ಟು ಪ್ಲಾಟರ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಆಗುತ್ತೆ. ಸೊ ಟಚ್ ಪ್ಯಾನಲ್, ಮೌಸ್, ಕಾರ್ಡ್ ರೀಡರ್ ಇವೆಲ್ಲ ಹಾರ್ಡ್ ಡಿವೈಸಸ್ ಆಗ್ತವೆ. ಸೊ ನೀವು ಕಂಪ್ಯೂಟರ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಕಂಪ್ಯೂಟರ್ನ ಫ್ಯೂಚರ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ಗಳನ್ನ ನೋಡ್ಕೋಬೇಕಾಗುತ್ತೆ. ಸೊ 2-3 ಕ್ವಶನ್ಸ್ ಅಂತೂ ಕಂಪ್ಯೂಟರ್ ಅಲ್ಲಿ ಇದ್ದೇ ಇರುತ್ತವೆ. ಸೊ ನೆಕ್ಸ್ಟ್ ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ಅಂತ ಏನ್ ಕರಿತೀವಲ್ಲ, ಸೊ ಇದನ್ನ ಅಳೆಯುವ ಘಟಕ ಯಾವುದು ಅಂತ ಕೇಳಿದ್ದಾರೆ. ವೈಶಲ್ಯವನ್ನ ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ಅಂತ ಏನ್ ಕರಿತೀವಲ್ಲ, ಸೊ ಅದನ್ನ ಅಳೆಯುವ ಘಟಕ ಯಾವುದು ಅಂತ ಕೇಳಿದರೆ ಆಪ್ಷನ್ ಡೆಸಿಬೆಲ್, ಕೂಲಂಬ್, ಸೈಕಲ್, ಆಂಪಿಯರ್ ಅಂತ ಹೇಳಿದರೆ. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಡೆಸಿಬೆಲ್ ಆಗುತ್ತೆ. ಸೊ ಕೂಲಂಬ್ ಅನ್ನ ನಾವು ಎಲೆಕ್ಟ್ರಿಕಲ್ ಚಾರ್ಜಸ್ಗೆ ನಾವು ಯೂಸ್ ಮಾಡ್ತೀವಿ. ಸೊ SI ಯೂನಿಟ್ ಆಗಿ ಕೂಲಂಬ್ನ ಎಲೆಕ್ಟ್ರಿಕಲ್ ಚಾರ್ಜಸ್ಗೆ ಯೂಸ್ ಮಾಡ್ತೀವಿ. ಇದನ್ನ ಸಿ ಇಂದ ನಾವು ಗುರ್ತು ಪಡ್ಕೊಳ್ತೀವಿ. ಸೊ ಸಿ ಇಂದ ನಾವು ಕೂಲಂಬ್ ಅನ್ನ ಸಿ ಅಂತ ಬರಿತೀವಿ ನಾವು. ಸೊ ಇದನ್ನ ಎಲೆಕ್ಟ್ರಿಕ್ ಚಾರ್ಜಸ್ಗೆ SI ಯೂನಿಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಆಂಪಿಯರ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಎ ಸಿಂಬಲ್ ಅಲ್ಲಿ ಇದನ್ನ ಮೆನ್ಷನ್ ಮಾಡ್ತೀವಿ. ಹಾಗೆ ಸೈಕಲ್ ಅಂದ್ರೆ ಓಡಿಸೋ ಸೈಕಲ್ ಅಲ್ಲ ಸ್ನೇಹಿತರೆ, ಇದನ್ನ ನಾವು ವೇವ್ಸ್ ಏನ್ ಬರುತ್ತಲ್ಲ ಅಲ್ಲಿ ಸೈಕಲ್ ವೇವ್ ಅಂತ ಕರಿತೀವಿ. ಸೊ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಈ 12ಗೆ ಆನ್ಸರ್ ಏನಾಗುತ್ತಪ್ಪ ಅಂತಂದ್ರೆ ಧ್ವನಿಯ ವೈಶಲ್ಯವನ್ನು ಅಳೆಯುವ ಘಟಕ ಯಾವ್ದಾಗುತ್ತೆ? ಎಲೆಕ್ಟ್ರಿಕಲ್ ಚಾರ್ಜಸ್, ಆಂಪಿಯರ್ನ ಎಲೆಕ್ಟ್ರಿಕ್ ಕರೆಂಟ್ಗೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ಪೊಲೀಸ್ ಚಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಪೊಲೀಸ್ ಡ್ರೈವಿಂಗ್ ಅಂಡ್ ಮೇಂಟೆನೆನ್ಸ್ ಸ್ಕೂಲ್ ಎಲ್ಲಿದೆ ಅಪ್ಪ ಅಂತಂದ್ರೆ ಆಪ್ಷನ್ಗಳು ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತೆ ಬೆಳಗಾವಿ. ಸೊ ಆನ್ಸರ್ ಬಂದ್ಬಿಟ್ಟು ಪೊಲೀಸ್ ಚಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ 31 ಬೆಂಗಳೂರಲ್ಲಿ ಇದೆ. ಸೊ 14th ಕ್ವಶನ್ಗೆ ಹೋಗೋದಾದ್ರೆ, ಈ ಕೆಳಗಿನ ಯಾವ ರಾಜ್ಯ ವಂಶವು ಪಟ್ಟದಕಲ್ಲು ಮತ್ತು ಐಹೊಳೆ ದೇವಾಲಯಗಳನ್ನ ನಿರ್ಮಿಸಿದೆ ಅಂತ ಕೇಳಿದ್ದಾರೆ. ಸೊ ಯಾವ ರಾಜವಂಶವು ಪಟ್ಟದಕಲ್ಲು ಮತ್ತು ಐಹೊಳೆ ನಿರ್ಮಿಸಿದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇದು ಚಾಲುಕ್ಯ ಆಗುತ್ತೆ. ಸಾತವಾಹನ ಕೊಟ್ಟಿದ್ದಾರೆ. ಚಾಲುಕ್ಯರಲ್ಲಿ ನಾವು ನೋಡ್ಬೇಕಾದ್ರೆ 2 ಟೈಪ್ಸ್ ಬರ್ತಾರೆ. ಒಂದು ಬಾದಾಮಿ ಚಾಲುಕ್ಯರು, ಹಾಗೇನೆ ಇನ್ನೊಂದು ಕಲ್ಯಾಣದ ಚಾಲುಕ್ಯರು ಅಂತ ಬರ್ತಾರೆ. ಸೊ ಇವರು ಒಂದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ ಏನಾಗ್ತವೆ ದೇವಾಲಯಗಳನ್ನ ನಿರ್ಮಿಸ್ತಾರೆ. ಸೊ ಇವರು ವ್ಯಾಸರ ಶೈಲಿಯ ಒಂದು ಕಲೆ ಇರುತ್ತೆ. ವ್ಯಾಸರ ಶೈಲಿ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ನಾಗರ ಶೈಲಿ ಮತ್ತೆ ದ್ರಾವಿಡ ಶೈಲಿಯ ಕೂಡಿಬಿಟ್ಟು ವ್ಯಾಸರ ಶೈಲಿಯ ಒಂದು ಕಲೆ ಪ್ರಸಿದ್ಧ ಬರುತ್ತೆ. ಸೊ ಈ ಒಂದು ವ್ಯಾಸರ ಕಲೆಯ ಒಂದು ರೀತಿ ಹೇಗಿರುತ್ತಪ್ಪ ಅಂತಂದ್ರೆ ಇದು ದೇವಾಲಯದ ತಳಭಾಗ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಹಾಗೇನೆ ಗರ್ಭಗುಡಿ ಚೌಕಾಕಾರದಲ್ಲಿರುತ್ತೆ. ಗರ್ಭಗುಡಿ ಅನ್ನೋದು ಚೌಕಾಕಾರದಲ್ಲಿರುತ್ತೆ. ಹಾಗೆ ಸಭಾ ಮಂಟಪವನ್ನ ಒಳಗೊಂಡಿರ್ತದೆ, ಪ್ರದಕ್ಷಿಣ ಪಥಗಳನ್ನ ಒಳಗೊಂಡಿರ್ತವೆ. ಯಾವುದು ವ್ಯಾಸರ ಶೈಲಿಯ ಒಂದು ದೇವಸ್ಥಾನಗಳಾಗಿರ್ಬೋದು ಅಥವಾ ಕಲೆ ಆಗಿರ್ಬೋದು. ವ್ಯಾಸರ ಶೈಲಿಯ ಕಲೆಗಳಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಒಂದು ದೇವಸ್ಥಾನಗಳು ಪಟ್ಟದಕಲ್ಲು ಐಹೊಳೆಯಲ್ಲಿ ನೋಡ್ತೀವಿ. ಸೊ ಬಾದಾಮಿ ಚಾಲುಕ್ಯರ ಇವ್ರದ್ದು ಬಂದ್ಬಿಟ್ಟು ಯಾವ್ದಾಗುತ್ತಪ್ಪ ಅಂತಂದ್ರೆ ದ್ರಾವಿಡ ಶೈಲಿಯ ಒಂದು ಕಲೆ ಆಗುತ್ತೆ. ಸೊ
ಹಾಗೇನೆ ಪಾರ್ಸಿ ಬ್ರೌನ್ ಅವರು ನಮ್ಮ ಐಹೊಳೆಯ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಭಾರತೀಯ ದೇಗುಲಗಳ ತೊಟ್ಟಿಲು ಅಂತ. ಸೊ ಐಹೊಳೆಯಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯಗಳ ಬಗ್ಗೆ ಭಾರತೀಯ ದೇಗುಲಗಳ ತೊಟ್ಟಿಲು ಅಂತ ಕರೆದವರು ಯಾರು? ಪಾರ್ಸಿ ಬ್ರೌನ್ ಅವರು. ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಈ ಹಿಂದೆ, ಮುಂದೆ ಕೇಳೋ ಅಂತ ಒಂದು ಚಾನ್ಸಸ್ ಕೂಡ ಇದೆ. ಸೊ ಐಹೊಳೆಯಲ್ಲಿ ಬಾದಾಮಿ ಚಾಲುಕ್ಯರ ಕಟ್ಟಸ್ಥಾನಗಳಂತ ದೇವಸ್ಥಾನಗಳು ಯಾವ್ಯಾವಪ್ಪ ಅಂತಂದ್ರೆ ದುರ್ಗಾ ದೇವಾಲಯ ಆಗಿರ್ಬೋದು, ವಿರೂಪಾಕ್ಷ ದೇವಾಲಯ ಆಗಿರ್ಬೋದು, ಮೇಘಾಲಯ ಮೇಗುತಿ ದೇವಾಲಯ ಆಗಿರ್ಬೋದು. ಸೊ ಇವೆಲ್ಲ ಐಹೊಳೆಯಲ್ಲಿ ಕಂಡು ಬರ್ತವೆ. ಪಟ್ಟದ ಕಲ್ಲಲ್ಲಿ ಕಂಡು ಬರ್ತಕ್ಕಂಥ ದೇವಸ್ಥಾನ ಯಾವ್ದಪ್ಪ ಅಂತಂದ್ರೆ ವಿರೂಪಾಕ್ಷ ದೇವಸ್ಥಾನ. ಸೊ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಲ್ಲಿನಿಂದ ಏನ್ ಮಾಡ್ತಾರೆ, ದೇವಸ್ಥಾನಗಳನ್ನ ಕೆತ್ತಾರೆ. ಸೊ ಕಲ್ಲೇಶ್ವರ ದೇವಸ್ಥಾನ ಆಗಿರ್ಬೋದು, ಕಾಳಿ ವಿಶ್ವೇಶ್ವರ ದೇವಸ್ಥಾನ ಆಗಿರ್ಬೋದು, ಗದಗಿನ ತ್ರಿಕೋಟೇಶ್ವರ ದೇವಸ್ಥಾನಗಳು ಕಲ್ಯಾಣದ ಚಾಲುಕ್ಯರ ಟೈಮಲ್ಲಿ ಬರುತ್ತೆ. ಸೊ ಪಟ್ಟದ ಕಲ್ಲು ಐಹೊಳೆ ದೇವಾಲಯಗಳು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬರುತ್ತೆ. ಸೊ ಹಾಗೆ ರಾಷ್ಟ್ರಕೂಟರು ಹೊಯ್ಸಳ ಅವರ ಬಗ್ಗೆ ನೋಡ್ಬೇಕು ಅಂತಂದ್ರೆ ರಾಷ್ಟ್ರಕೂಟರ ಒಂದು ವಂಶಸ್ಥಾಪಕ ಯಾರು? ಇಲ್ಲಿ ದಂತಿದುರ್ಗ. ಸೊ ಎಲ್ಲರ ಮತ್ತು ಎಲಿಫೆಂಟ ಸ್ಥಳಗಳಲ್ಲಿ ಇವರ ದೇವಾಲಯಗಳನ್ನ ನೋಡ್ತೀವಿ. ಎಲಿಫೆಂಟ ಗುಹೆಗಳು ತುಂಬಾನೇ ಇಂಪಾರ್ಟೆಂಟ್, ಅವುಗಳ ಬಗ್ಗೆ ಕ್ವಶನ್ಸ್ ಹಿಂದೆ ಕೇಳಿದ್ದಾರೆ. ಹಾಗೆ ಕೈಲಾಸ ದೇವಾಲಯದಲ್ಲಿ ಎಲ್ಲೋರ ದೇವಸ್ಥಾನವನ್ನ ಎಲ್ಲೋರ ಇದರಲ್ಲಿ ಕೈಲಾಸ ದೇವಾಲಯವನ್ನ ಕಟ್ಟಿಸ್ತಾರೆ. ಶಾತವಾಹನರು ಈ ಒಂದು ವಿಡಿಯೋದಲ್ಲಿ 1 to 14th ವರೆಗೂ ಅನಲೈಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಉಳಿದ ಕ್ವಶನ್ಸ್ಗಳನ್ನು ಅನಲೈಸ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಥ್ಯಾಂಕ್ ಯು.